ಫಸ್ಟ್ ರಿಯಾಕ್ಷನ್ ಹಳ್ಳಿಯಿಂದ ದಿಲ್ಲಿವರೆಗೆ ಎಲ್ಲ ನೋಡ್ಬಿಟ್ಟಿದ್ರಿ ನೀವು. ಯು ಆರ್ ಸೀನ್ ಆ್ಯಸ್ ಎ ಸೀನಿಯರ್ ಜರ್ನಲಿಸ್ಟ್. ದೇಶದ ಮೂಲೆ ಮೂಲೆಗಳನ್ನು ನೋಡಿದವರು, ಕಾಮನ್ ಪರ್ಸನ್ನ ಎವ್ರಿ ಗೋಳನ್ನು ರಿಕ್ವೈರ್ಮೆಂಟನ್ನು ಅರ್ಥವ್ರು ನೀವು. ಯು ಸೀನ್ ಎಂಟೈರ್, ನೀವು ನೋಡೋದ ಜಗತ್ತಿಲ್ಲ ಇದರಲ್ಲಿ. ನಾನು ಕೇಳ್ತಾ ಇರೋದು, ಹೌ ಯು ರೇಟ್ ದಿಸ್ ಬಜೆಟ್? ಇವನ್ ಕಾಮನ್ ಪರ್ಸನ್ ಆಗಿ ನೀವು ಮೋಸ್ಟ್ ವಾಂಟೆಡ್ ಅಂದರೆ, ನಾವು ಎಷ್ಟು ದಶಕಗಳಿಂದ ಕಾಮನ್ ಪರ್ಸನ್ನು ಆಲ್ಮೋಸ್ಟ್ ಎಲ್ಲಿವರೆಗೆ ಬಂದಿದ್ದೇನೆಂದರೆ, ಕೊಡಿಯಪ್ಪ ಅಂತ ಕೈ ಒಡ್ಬಿಟ್ಟು ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಈ ಸಲ ಆದರೂ ಮಾಡಿ ಅಂತ ಕೇಳುವ ಸ್ಥಿತಿಯಲ್ಲಿರುವಾಗ, ದಿಸ್ ಬಜೆಟ್ ಹೌ ಯು ರ್ಯಾಂಕ್ ಇಟ್? ಇಲ್ಲ, ನನಗನ್ಸುತ್ತೆ ಈಗ ಒಂದು ಪ್ರಾಕ್ಟೀಸನ್ನು ಫಾಲೋ ಮಾಡ್ಕೊಂಬಂದಿದೆ. BJP ಸರ್ಕಾರ ಮೋದಿಯವರು ಬಂದ ಮೇಲೆ ಒಂದು ಏನಂದರೆ, ಇಟ್ ಈಸ್ ವೆರಿ ಪ್ರಿಡಿಕ್ಟಬಲ್. ಅನ್ಪ್ರಿಡಿಕ್ಟಬಲ್ ಇದಕ್ಕೆ ಹೋಗೋದಿಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಅಸೆಟ್ ಬಿಲ್ಡಿಂಗಿಗೆ ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ ಇದಲ್ಲ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ಬೋದು, ಮತ್ತು ಬೇರೆ ಬೇರೆ ಸ್ಟೇಟ್ಗಳಿಗೆ. ಮೊದಲೆಲ್ಲ ಏನಾಗಿ ಕಾಂಗ್ರೆಸ್ ಪೀರಿಯಡಲ್ಲಿ ನಾವೆಲ್ಲ ನೋಡಿದ್ದೀವಿ, ಆ ಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಅವರಿಗೆ ಇಂದಿಷ್ಟು ಹೋಗೋದು, ಬೇರೆ ಸರ್ಕಾರ ಇದ್ದರೆ ಅವ್ರಿಗೆ ಒಂಚೂರು ಬರ್ತಾ ಇರಲಿಲ್ಲ. ಸೊ ಈ ರೀತಿ ಇಲ್ಲ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಇಸ್ ಬೇಸ್ಡ್ ಆನ್ ದಿ ಲೋಕಲ್ ಸಿಚುಯೇಷನ್. ಈಗ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ಹೋಗ್ಬಿಟ್ಟು ಸ್ವಿಟ್ಜರ್ಲೆಂಡಲ್ಲಿ ಹೋಗಿ 56,000 ಕೋಟಿಯ ಒಂದು ಇದನ್ನು ತೊಗೊಂಡು ಬಂದರು. ಹಿ ಗಾಟ್. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಲೋಕಲ್ ಸಿಚುಯೇಷನ್. ಸೊ ಮೊದಲನೇ ರೀತಿಯ ಒಂದು ತಾರತಮ್ಯ ಮಾಡುವಂಥದ್ದನ್ನು ಕಾಣೋದಿಲ್ಲ. ಬಟ್ ನನಗನ್ಸುತ್ತೆ ಓವರ್ ಆಲ್ ಇದೊಂಥರ ಸ್ವಲ್ಪ ಸಪ್ಪೆ ಬಜೆಟ್ ಅನ್ನಿಸ್ತು. ಲಾಸ್ಟ್ 2-3 ಮಿನಿಟ್ಸಲ್ಲಿ ಒಂದು ಗಿಮಿಕ್ ಮಾಡಿದ್ರು. 12 ಲಕ್ಷದವರೆಗೆ ಏರಿಸ್ಬಿಡ್ತೀವಿ. 12 ಲಕ್ಷದ ಜನ ಎಕ್ಸ್ಪೆಕ್ಟೇಷನ್ ಮಾಡಿದರು, ಅದನ್ನು ಮಾಡಿದ್ದಾರೆ. ಅಫ್ಕೋರ್ಸ್ ಅದು ಬಿಟ್ಟು ನನಗಂತೂ ಭಾಳ ಮಂಡೇನ್ ಅನ್ನಿಸ್ತು. ವೆರಿ ಮಂಡೇನ್ ಕನ್ನಡ. ಆ್ಯಂಡ್ ಅವರ ಇದು ಶುರು ಆಗುತ್ತೆ, ಬಡತನ, ಯುವ ಜನತೆ, ರೈತರು ಮತ್ತು ಮಹಿಳೆಯರಿಗೆ ಆದ್ಯತೆ ಕೊಡ್ತೇವೆ, ಎಲ್ಲರಿಗೂ ಉತ್ತಮ ಶಿಕ್ಷಣ, ಬಡತನ ಹೋಗಲಾಡಿಸಲು ಗುಣಮಟ್ಟದ ಮತ್ತು ಕೈಗೆಟುಕುವ ಆರೋಗ್ಯ ಸೇವೆ ಒದಗಿಸಲು ಕ್ರಮ. ಇದೆಲ್ಲ ಹ್ಯಾಕ್ನೈಡ್ ಫ್ರೇಸಸ್. ಅಲ್ಲ, ನೀವು ಯಾವುದೇ ಬಜೆಟ್ ತೆಗೆದು ನೋಡಿ, ಕಳೆದ 30 ವರ್ಷದ ಬಜೆಟ್ ತೆಗೆದ್ರೆ ಇದೆಲ್ಲ ಸೆಂಟೆನ್ಸು ಇರುತ್ತೆ. ಅಲ್ಲ, ಈ ಸಲ ತೆಲುಗು ಕವಿ ಹೇಳಿದ ಒಂದು ಸ್ಲೋಗನ್ ಅನ್ನು ಸ್ಟಾರ್ಟ್ ಮಾಡ್ತಾರೆ ಅವರು. ಈ ಸಲ DVG ಅವರದ್ದು ಹೇಳಲಿಲ್ಲ, ತೆಲುಗು ಅವರದ್ದು ಒಂದು ಸ್ಟ್ಯಾಂಡರ್ಡ್, ಅದು ಲಾಸ್ಟ್ಗೆ ಬಂತು. ತಿರುವಳ್ಳವರು ಫಸ್ಟ್ ತೆಲುಗು ಅವ್ರದ್ದು ಹೇಳ್ತಾರೆ, ದೇಶ ಅಂದ್ರೆ ಖಾಲಿ ಮಣ್ಣಲ್ಲ, ದೇಶ ಅಂದ್ರೆ ಜನಸಾಮಾನ್ಯ ಕೂಡ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಈಸ್ ಇಂಡಿಕೇಟೆಡ್ ದ್ಯಾಟ್ ಜನಸಾಮಾನ್ಯನಿಗಾಗಿ ನಾನೇನಾದರೂ ಕೊಡಬೇಕು, ಅದನ್ನು ಸರ್ ಕೃಷ್ಣ ಬೈರೇಗೌಡ ಮಾತನಾಡ್ತಿದ್ದಾರೆ. ವಿಲ್ ಗೋ ಫಾರ್ ಲೈವ್ ಸರ್. ಕೃಷ್ಣ ಬೈರೇಗೌಡ ಮಾತಾಡ್ತಿದ್ದಾರೆ. ಪ್ಲೀಸ್, ಕೃಷ್ಣ ಬೈರೇಗೌಡ ಮಾತಾಡ್ತಿದ್ದಾರೆ, ದಯವಿಟ್ಟು ಅದನ್ನ ಇದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಕಡಲೆಕಾಯಿ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ಚಂಬು. ನಮ್ಗೆ ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ BJP ಸರ್ಕಾರ ಮಾಡ್ತಾ ಇರ್ತಕ್ಕಂಥ ದ್ರೋಹ. ನಮಗೆ 11,495 ಕೋಟಿ ಫೈನಾನ್ಸ್ ಕಮಿಷನ್ ಅವರು ಶಿಫಾರಸು ಮಾಡಿದ್ದಂತಹ ಅನುದಾನ, ಬರಲೇಬೇಕಾಗಿದ್ದಂಥ ಅನುದಾನ ಕೊಡೋದ್ರ ಬಗ್ಗೆ ಚಕಾರ ಎತ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ನಮ್ಮ ಅಪ್ಪರ್ ಭದ್ರಾ ಯೋಜನೆ, ಕರ್ನಾಟಕಕ್ಕೆ ಜಲವೇ ನಮ್ಮ ಜೀವನದ ಆಧಾರ. ಕುಡಿಯುವ ನೀರನ್ನು ಕೊಡ್ತಕ್ಕಂತಹ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡಬೇಕು. 1 ಪೈಸಾ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ. ಕರ್ನಾಟಕದಲ್ಲಿ ಹಿಂದುಳಿದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ ಈ ಬಜೆಟ್ನಲ್ಲಿ. ಕರ್ನಾಟಕದಲ್ಲಿ ನೈಸರ್ಗಿಕ ಸವಾಲುಗಳನ್ನು ಎದುರಿಸ್ತಾ ಇರತಕ್ಕಂಥ ಮಲೆನಾಡು ಕರ್ನಾಟಕಕ್ಕೆ 1 ಪೈಸಾ ಕೊಟ್ಟಿಲ್ಲ. ಬೆಂಗಳೂರು ಇವತ್ತು ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತಾ ಇದೆ. ದೇಶಕ್ಕೆ ರಫ್ತಿನ ಮುಖಾಂತರ ಬಹಳ ಮಹತ್ವವಾದಂಥ ಆದಾಯ ತಂದು ಕೊಡ್ತಾ ಇದೆ. ಎಕ್ಸ್ಪೋರ್ಟ್ ಅರ್ನಿಂಗು ಬ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಇದೆ. ಬ್ಯಾಂಗ್ಳೂರಿನ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು ಒಟ್ಟಾರೆ ಕರ್ನಾಟಕದ ಪಾಲಿಗೆ ಈ ಕೇಂದ್ರದ ಬಜೆಟ್ ಒಂದು ಕರಾಳ ಅಧ್ಯಾಯ ಮತ್ತು ದ್ರೋಹದ ಸಂಕೇತ ಆಗಿದೆ. ಇವತ್ತು ಕರ್ನಾಟಕದ ಜನ ಬರೀ ಟ್ಯಾಕ್ಸ್ ಕಟ್ಟಬೇಕು, ಬೆವರು ಸುರಿಸಬೇಕು, ದುಡಿಬೇಕು, ಸೆಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು. ಸೆಂಟ್ರಿಗೆ ದುಡ್ಡು ಕೊಡಬೇಕಾಗಿ ಬಂದಾಗ UP, ಬಿಹಾರ ಅಂತ ರಾಜ್ಯಗಳು ಕಾಣಿಸ್ತವೆ ಬಿಟ್ರೆ, ದುಡಿದು ತೆರಿಗೆ ಕಟ್ಟಿದಂಥ ಕನ್ನಡಿಗರು ಅವರ ಕಣ್ಣಿಗೆ ಕಾಣದಾಗಿದ್ದಾರೆ. ನಾವು ಬರೀ ದುಡಿಯೋದಕ್ಕೆ ಮಾತ್ರ ಆಳುಗಳಾಗಿ ಉಳ್ಕೊಂಡಿದ್ದೇವೆ ಇವತ್ತು ಕರ್ನಾಟಕದ ಜನ. ನಮ್ಮ ದುಡಿಮೆಯ ಲಾಭ ಎಲ್ಲ ಇವತ್ತು ಬೇರೆಯವರಿಗೆ ಸಿಗ್ತಾ ಇದೆ. ದುಡಿಮೆಯಲ್ಲಿ ನಮಗೆ ನಮ್ಮ ಪಾಲು ಕೂಡ
ಕೊಡದೆ ಈ ಬಜೆಟ್ನ ಮುಖಾಂತರ ಅನ್ಯಾಯ ಮಾಡಿರೋದನ್ನ ಕರ್ನಾಟಕದ ಪರವಾಗಿ, ಕರ್ನಾಟಕದ ಜನಗಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ತೀವ್ರವಾಗಿ ನಾನು ಖಂಡಿಸ್ತಾ ಇದ್ದೇನೆ. ನಿನ್ನೆ ಹೇಳಿದ್ದೇನೆ ನಾನು ಈಗಾಗಲೇ ಮೊನ್ನೆ ಇನ್ನೇನು ಇದ್ದಲ್ಲಪ್ಪ. ಇಲ್ಲ ನೋಡಿ, ಹೈಕೋರ್ಟ್ ಸೂಚನೆಯ ಮೇರೆಗೆ ಹೈಕೋರ್ಟ್ನವರು ಆದಷ್ಟು ಶೀಘ್ರವಾಗಿ ಅವರ ಜಮೀನಿನ ವಿಷಯವನ್ನ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೈಕೋರ್ಟ್ ಇದು ಎಕ್ಸ್ಪೆಕ್ಟೆಡ್. ನಾವು ಇದನ್ನ ನಿನ್ನೆ ಮೊನ್ನೆಯಿಂದಲೂ ಕೂಡ ನಾವು ಹೇಳ್ತಾ ಇದ್ದೀವಿ. ಗೌರ್ಮೆಂಟ್ ಬಜೆಟ್ ಆದ ನಂತರ ವಿಪಕ್ಷದವ್ರು ಏನು ಹೇಳ್ತಾರೆ ಮತ್ತು ಆಡಳಿತ ಪಕ್ಷದವ್ರು ಏನು ಹೇಳ್ತಾರೆ ಅನ್ನೋದು ನೀವು ನೋಡಿರುವಂಥ ಸತ್ಯ. ಮಲತಾಯಿ ಧೋರಣೆಗಳು ಬಂದಾಗ, ಈಗ ಉತ್ತರ ಕರ್ನಾಟಕದವರು, ದಕ್ಷಿಣ ಕರ್ನಾಟಕದವರು ಬಂದಾಗ ಮಲತಾಯಿ ಧೋರಣೆ ನಮಗೆ ತಾರತಮ್ಯ ಆಗ್ತಾ ಇದೆ, ಬೇರೆನೇ ರಾಜ್ಯ ಆಗಬೇಕು ಅನ್ನೋ ಕೂಗುನು ಕೇಳ್ತಾ ಇದೆ. ಇಟ್ಸ್ ಫೆಡರಲ್ ಸಿಸ್ಟಮ್ ಬಗ್ಗೆ ಎಚ್ ಕೆ ಪಾಟೀಲ್ ಅವರು ಮಾತಾಡಿದ್ರು, ಈಗ ಕೃಷ್ಣ ಬೈರೇಗೌಡರು ಮಾತಾಡ್ತಾ ಇದ್ದಾರೆ. ವಿ ಶುಡ್ ಎಗ್ರಿ ದ್ಯಾಟ್ ಕರ್ನಾಟಕಕ್ಕೆ ಅಂತ ಅನುದಾನಗಳು ಸಿಗ್ತಾ ಇಲ್ಲ ಅನ್ನೋದನ್ನು ನಾವು ಎಗ್ರಿ ಮಾಡ್ತಾ ಅದಕ್ಕೆ ನಾವೇ ಬಹಳಷ್ಟು ಕಾರಣರಾಗಿದ್ದೀವಿ. ಹೌದು, ಕರ್ನಾಟಕ ಕೊಟ್ಟಿದ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ. ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗಿರಲಿ, ಮತ್ತೇನು 50% ಮ್ಯಾಚಿಂಗ್ ಗ್ರ್ಯಾಂಟ್ಸ್ ಕೊಡೋದು, ಮ್ಯಾಚಿಂಗ್ ಗ್ರ್ಯಾಂಟ್ಸ್ನಲ್ಲಿ ಭಾಳ ಹಿಂದೆ ಉಳಿದಿದ್ದಾರೆ. ಈಗ ನಮ್ಮ ಅದ್ಯಾವುದು ಮನೆಗೆ ನೀರು ಕೊಡ್ತಕ್ಕಂಥದ್ದು ಕರ್ನಾಟಕ ಭಾಳಷ್ಟು ಹಿಂದೆ ಬಿದ್ದಿದೆ. ಬಿಹಾರ, ಉತ್ತರ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗಾಗಿದೆ ಕೆಲಸ ಕರ್ನಾಟಕದಲ್ಲಿ, ಯಾಕಂದರೆ ಇಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟ್ಸ್ ಕೊಡ್ತಾ ಇಲ್ಲ. ಸೊ ಆ ಥರದ್ದು ಭಾಳ ಸ್ಕೀಮ್ಗಳು, ಸೆಂಟ್ರಲ್ ಸ್ಕೀಮ್ಗಳನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ನಿಮ್ಮಿಂದ ಬರಬೇಕು 30%, 35%. ಒಂದು ಮೋದಿ ಸರ್ಕಾರ ಬಂದ ಮೇಲೆ ನಾನು ನೋಟಿಸ್ ಮಾಡಿರ್ತಕ್ಕಂಥದ್ದು, ಪೂರ್ತಿ 100% ಕೊಡೋದಿಲ್ಲ, ನೀವು ಹಾಕಬೇಕು. ಸ್ಟೇಟ್ ಗವರ್ಮೆಂಟ್ ಶೇರ್ ಶುಡ್ ಬಿ ದೇರ್. ಆವಾಗ ನಿಮ್ಮದು ರೆಸ್ಪಾನ್ಸಿಬಿಲಿಟಿ. ರಾಜ್ಯ ಸರ್ಕಾರದ ಒಂದು ಕೂಗು ಇದೆ. ನೀವು ನಿಮ್ಮ ಹೆಸರಲ್ಲಿ ಪ್ರಾಜೆಕ್ಟ್ ಮಾಡ್ತೀರಿ, ಪ್ರೈಮ್ ಮಿನಿಸ್ಟರ್ ಯೋಜನೆ, ಆ ಯೋಜನೆ ಅಂತ ಹೇಳ್ಬಿಟ್ಟು ಅದನ್ನು ಪಬ್ಲಿಸಿಟಿ ಕೊಡ್ತೀರಿ, ಅರ್ಧ ಬಜೆಟ್ ದುಡ್ಡು ನಾವು ಹಾಕ್ತೀವಿ, ಬಟ್ ಅದನ್ನು ಜನಗಳಿಗೆ ಯಾವ ರೀತಿ ತಲುಪಿಸ್ತೀವಿ ಅಂದ್ರೆ ಇದು ಮೋದಿಯೇ ಮಾಡಿರೋದು. 60 ವರ್ಷದಿಂದ ಇಂದಿರಾ ಗಾಂಧಿ ಯೋಜನೆ, ರಾಜೀವ್ ಗಾಂಧಿ ಯೋಜನೆ, ಅದನ್ನೆಲ್ಲ ಕೇಳ್ಕೊಂಡ್ ಬಂದಿವಿ. ಅದರಲ್ಲೆಲ್ಲ ಸುಮಾರು ಹಾಗೆ ಉಳ್ಕೊಂಡಿದ್ದೇವೆ. ಆ ಹೆಸರಲ್ಲಿ ನಾವು ಈಗ ರಾಮಕೃಷ್ಣ ಸರ್ಗೆ ಮತ್ತೆ ಪ್ರಭಾಕರ್ ಸರ್ಗೆ ನಾನು ಬರ್ತೀನಿ. ಫಸ್ಟ್ ಸರ್ಪ್ರೈಸ್ ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರ ಅಂದ್ರೆ, ನೆಕ್ಸ್ಟ್ ವಿದಿನ್ ಎ ವೀಕ್ ನಾವು ಇನ್ನೊಂದು ಕಾಯ್ದೆ ತರ್ತೀವಿ, ನ್ಯೂ ಬಿಲ್, ಇನ್ಕಮ್ ಟ್ಯಾಕ್ಸ್ ತೆರಿಗೆ ಏನಿದೆ, ಆದಾಯ ತೆರಿಗೆ ಬಿಲ್ ಏನಿದೆ ಅದನ್ನು ಇಂಟ್ರಡ್ಯೂಸ್ ಮಾಡ್ತೀವಿ. ಆಗಸ್ಟ್ ಸೆಷನ್ನಲ್ಲೇ ನೆಕ್ಸ್ಟ್ ವೀಕಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾವ ರೀತಿಯಾಗಿ BNX ಆ್ಯಕ್ಟನ್ನು ನಾವು ತಂದ್ವಿ, ನಾವು ಯಾವ್ದು ಒಂದೊಂದೇ ಚೇಂಜ್ ಮಾಡ್ತಾ ಇದ್ವಿ. ವಾಟ್ ಯು ಎಕ್ಸ್ಪೆಕ್ಟ್, ರಾಮಕೃಷ್ಣ ಸರ್ ಮತ್ತು ಪ್ರಭಾಕರ್ ಸರ್ ಇಬ್ಬರಿಗೆ ಈ ಕ್ವಶನ್, ವಾಟ್ ಯು ಎಕ್ಸ್ಪೆಕ್ಟ್ ಪ್ರಭಾಕರ್ ಸರ್ ಇನ್ ದಿಸ್ ಆ್ಯಕ್ಟ್, ನ್ಯೂ ಬಿಲ್? ಸೀಸನ್ ಟ್ಯಾಕ್ಸ್ ಪ್ರೊಫೆಷನಲ್ ನನಗೆ ಬಂದು ಅದು ಕಾಂಪ್ಲೆಕ್ಸ್ಲೆಸ್ ಬರ್ಡನ್ ಅಂತ ಆ್ಯಕ್ಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೆಸ್ ಕಂಪ್ಲೇಂಟ್ಸ್ ಇರೋವಂಥದ್ದು, ಕಾಂಪ್ಲೆಕ್ಸಿಟೀಸ್ ಇಲ್ಲದೆ ಇರೋದು, ಮತ್ತು ಈಸಿಯಾಗಿ ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಡ್ರಾಫ್ಟಿಂಗ್ ಅಂತ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗೆ. ಈಗ ಜಸ್ಟ್ 2 months ಬ್ಯಾಕ್ ಕೂಡ ಫೈನಾನ್ಸ್ ಮಿನಿಸ್ಟರ್ ಮೀಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಬೆಂಗಳೂರಿನಲ್ಲೇ. ಅವ್ರ ಆಫೀಸಲ್ಲಿ ಮೀಟ್ ಮಾಡಿದ್ದೆ. ಆಗಲೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಆ್ಯಕ್ಚುಲಿ ಡ್ರಾಫ್ಟಿಂಗ್ ಪಾರ್ಟ್ ಆಗಿ ಸ್ವಲ್ಪ ಯಾವ ಟು ಟೇಕ್ ಕೇರ್ ಆಫ್ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ದೆ. ಮ್ಯಾಮ್ ಕೂಡ ತಲೆ ಆಡಿಸಿದ್ರು. ಐ ಆಮ್ ಸೋ ಹ್ಯಾಪಿ ಟು ಇಯರ್ ದಟ್ ನ್ಯೂಸು. ಇನ್ನೊಂದು ಏನು ಅಂತಂತಂದರೆ, ಈಗ ಸದ್ಯಕ್ಕೆ ನೆಕ್ಸ್ಟ್ ವೀಕ್ ಬಂದು ಅವ್ರು ಜಸ್ಟ್ ಅದನ್ನ ಪ್ರಪೋಸ್ ಮಾಡ್ತಾರೆ. ದೇರ್ ಆಫ್ಟರ್ ದೇ ಕಾಲ್ ಫಾರ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಕಾಮೆಂಟ್ಸ್ ಅಂಡ್ ಆಲ್, ವೇರ್ ವಿ ಹ್ಯಾವ್ ಟು ಪ್ರೊವೈಡ್ ಅವರ್ ಇನ್ಪುಟ್ಸ್ ಅಂಡ್ ಆಲ್, ಲೈಕ್ FKCCI, FICCI, ASSOCHAM, ಇಂಡಸ್ಟ್ರಿ ಬಾಡಿ ಎಲ್ಲ ಇರ್ತಾವಲ್ಲ ಅವರು, ಪ್ಲಸ್ ಜನಸಾಮಾನ್ಯ ಕೂಡ ಅವರವರ ಒಪಿನಿಯನ್ ಕೊಡಬೇಕಾಗಿ ಬರುತ್ತೆ, ಅವ್ರ ಸಜೆಷನ್ಸ್ ಕೊಡಬೇಕಾಗಿ ಬರುತ್ತೆ. ಪ್ಲಸ್ ನಮ್ಮ 3 ಇನ್ಸ್ಟಿಟ್ಯೂಟ್ಸ್ ಇದೆಯಲ್ಲ, CA ಇನ್ಸ್ಟಿಟ್ಯೂಟು, ಕಮ್ಯುನಿಟಿ ಸೆಕ್ರೆಟರಿ ಇನ್ಸ್ಟಿಟ್ಯೂಟು ಮತ್ತು ಕಾಸ್ಟ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟು, ಅವರು ಕೂಡ ದೇ ವಿಲ್ ಆಸ್ಕ್ ದೆಮ್ ಟು ಪ್ರೊವೈಡ್ ಸಮ್ ದೇರ್ ಇನ್ಪುಟ್ಸ್ ಅಂಡ್ ಆಲ್. ಇಟ್ ವಿಲ್ ಟೇಕ್ ಅನದರ್ 6 to 7 months ನನ್ನ ಪ್ರಕಾರ. 6 to 7 months ಆಗುತ್ತೆ. ಫೈನಲ್ ಡ್ರಾಫ್ಟು ರಿಲೀಸ್ ಆಗೋದಕ್ಕೆ ಮೋಸ್ಟ್ಲಿ ನೆಕ್ಸ್ಟ್ ಬಜೆಟ್ಗಳೇ ಇದು ಮಾಡ್ಕೊತಾರೆ. April 1st, 2026 ದಟ್ ಮೇ ಬಿ ಕಮ್ಸ್ ಇನ್ ಟು ಪಿಕ್ಚರ್. ನನಗಂತೂ ಖಂಡಿತ ಅರ್ಥ ಆಗಿಲ್ಲ ಅದು ಸಿಂಪ್ಲಿಫೈ ಮಾಡೋದಂದ್ರೆ ನೀವು ಏನ್ ಮಾಡ್ತೀರಾ. ಸಾಮಾನ್ಯ ಜನರಿಗೆ ಅರ್ಥವಾಗೋದಾದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೆಲಸ ಇರೋದಿಲ್ವಲ್ಲ, ಆಮೇಲೆ ಯಾರು ಹೋಗ್ತಾರೆ ಚಾರ್ಟರ್ಡ್ ಫೀಸ್ ಯಾಕೆ ಕೊಡಕ್ಕೆ ಹೋಗ್ತಾರೆ? ಕೇಂದ್ರ ತೆರಿಗೆ ಸಮಿತಿ ಅಧ್ಯಕ್ಷರು ರವೀಂದ್ರ ಕೋರೆ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ಕೊಂಡ್ಬಿಡ್ತೀನಿ. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರವೀಂದ್ರ ಕೋರೆ ಸರ್, ಆಫ್ಟರ್ ಬಜೆಟ್ ನಿಮ್ಮ ಮೊದಲ ರಿಯಾಕ್ಷನ್? ನಮಸ್ಕಾರ. ನಾನು ಬಿಫೋರ್ ಬಜೆಟ್ ನಾವು ಮಾತಾಡಿದ್ವಿ. ಬಿಫೋರ್ ಬಜೆಟ್ ಅಲ್ಲಿ ನಾನು ಹೇಳಿದೀನಿ ಆಫ್ಟರ್ ಬಜೆಟ್ ನಾವು ಒಮ್ಮೆ ಆಫ್ಟರ್ ಬಜೆಟ್ ನಾವು ಕೂತ್ಕೊಳ್ಳುವ ಅಂತ. ನೀವು ಕಿಸೆಗಳ ಬಗ್ಗೆ ಮಾತಾಡಿದ್ರಿ. MSME ಅವರ ಎಲ್ಲಾ ಕಿಸೆಗಳನ್ನು ಬಿಟ್ಟುಬಿಡಿ, ಸ್ವಲ್ಪ 1-2 ಕಿಸೆಗಳನ್ನಾದ್ರೂ ನಮ್ಗೆ ಉಳಿಸಿ ಅಂತ ಹೇಳಿದ್ರಿ.
ನಾನು ಜನಸಾಮಾನ್ಯರ ಕಿಸೆಗಳ ಬಗ್ಗೆ ಮಾತಾಡಿದ್ವಿ ಸರ್. ಅವ್ರ ಹತ್ರ ಒಂದೇ ಕಿಸೆ ಇರೋದು, ಅದು ಉಳಿಸೋದೋ ಅಥವಾ ತೂತು ಮಾಡೋದ ಜವಾಬ್ದಾರಿ ಇದೆ ಅವರಿಗೆ, ನೋಡ್ವಹಿಸಲ್ಲ ಅಂತ ಹೇಳಿದ್ವಿ. ಈಗ ಜನಸಾಮಾನ್ಯರ ಕಿಸೆ ಆಲ್ಮೋಸ್ಟ್ ಸೇವ್ ಆದಂಗೆ ಕಾಣ್ತಾ ಇದೆ. MSME ನೀವು ನಿಮ್ಮ ಕಿಸೆಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ? ಸರ್, ಮೊದಲಿಗೆ ನಾನು ಪ್ರೀ ಬಜೆಟಲ್ಲಿ ಹೇಳಿದ್ದೆ 10 ಲಕ್ಷವರೆಗೇನು ಮಿನಿಮಮ್ ಕೊಡಬೇಕು. ಯಾಕಂದರೆ ಬೆಂಗಳೂರು ಅಂತ ಸಿಟಿಯಲ್ಲಿ 1 ಲಕ್ಷ ರೂಪಾಯಿ ಸಂಬಳಕ್ಕೆ ಟ್ಯಾಕ್ಸ್ ಇರಬಾರ್ದು ಅಂತ ಹೇಳಿದ್ದೆ. ಅದು 12 ಲಕ್ಷ ಮಾಡಿದ್ದಾರೆ. 12 ಲಕ್ಷ ಮಾಡಿದ್ದಾರೆ 2014ರಿಂದ. ಈಗ ಬೋನಸ್ ಸರ್, ಆ್ಯಕ್ಚುಲಿ ಬೋನಸ್ಸು ಅದು ಒಂದು ಭಾಳ ವೆಲ್ಕಮ್ಮು ಇದೆ. ಈ MSMEಯಲ್ಲಿ ಒಂದೇ ಒಂದು ಪಾಯಿಂಟ್ ಅಂದರೆ ಅವರು ಕ್ಲಾಸ್ನ ಚೇಂಜ್ ಮಾಡಿದ್ದಾರೆ. ಈಗ 500 crore ಮಾಡಿದ್ದಾರೆ MSMEಯಲ್ಲಿ ಇರಬೇಕು ಅಂತೇಳಿ. ಮತ್ತೆ ಅದರಲ್ಲಿ ಲಾರ್ಜ್ ಸ್ಕೇಲ್ ಎಂಟಿಟಿಗಳು ಬರ್ತಾ ಇದೆ. ಯಾಕಂದರೆ ಮೀಡಿಯಮ್ ಸ್ಕೇಲ್ ಇದ್ದಿದ್ದನ್ನು 250 crore ಇದನ್ನು 500 crore ಮಾಡಿದ್ದಾರೆ. ಆವಾಗ ಮತ್ತೆ ಲಾರ್ಜ್ ಸ್ಕೇಲ್ ಬಂದುಬಿಟ್ಟು ಈಗ ಅದನ್ನು ಆ್ಯಕ್ಚುಲಿ ಸಪ್ರೇಟ್ ಪಾಲಿಸಿ ಬರಬೇಕು MSMEಗೆ ಸಪ್ರೇಟ್ ಪಾಲಿಸಿ ಬಂದಾಗನೇ ಒಂದು ರೀತಿ ನಮಗೆ ಪರಿಹಾರ ಸಿಕ್ಕಂಗೆ ಸರ್. ಈಗ ನಿಮಗೆ ಪರಿಹಾರ ಸಿಕ್ಕಿಲ್ಲ ಹಾಗಾದರೆ? ಹಾಗೆ ನನಗೆ ಇನ್ನೂ ಒಂದು ಕೊರತೆ, ಬಜೆಟ್ನಲ್ಲಿ ಇನ್ನೊಂದು ನನಗೆ ಭಾಳ ಅಂದರೆ ಎಜುಕೇಷ್ನಲಲ್ಲಿ ಸರ್, ಎಜುಕೇಷ್ನಲಲ್ಲಿ IITಗಳ ಬದಲು ಭಾಳ ಹೇಳಿದ್ದಾರೆ. ನನಗಿನ್ನೇ ನಮ್ಮ ಸ್ಕೂಲ್ಗಳ ಬದಲು ಬರಲಿಲ್ಲ ಜಾಸ್ತಿ. 6000 ಸೀಟ್ಸ್ ಅನ್ನೋದೊಂದು ಮೆಡಿಕಲ್ ಸೀಟ್ 10,000 ಸೀಟ್ಸ್ ಸ್ಪೆಸಿಫಿಕ್ ಆಗಿ ಇಡೀ ಹೌದು ಮೆಡಿಕಲ್ ಸೀಟ್ಗಳು ಮಾಡಿದ್ದಾರೆ, IIT ಸೀಟ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಹಾಗೆ ಈ ಇದರಲ್ಲಿ ಯಾವುದೇ ಒಂದು ಟೂರಿಸಮ್ನು ತುಂಬ ಒತ್ತು ಕೊಟ್ಟಿದ್ದಾರೆ. ಆದರೆ ನನಗೆ ಅನ್ನಿಸ್ತಾ ಇರೋದು ಒಂದೇ ಒಂದಂದರೆ ಈ ಹೆಸರುಗಳನ್ನ ನಮ್ಮ ಸ್ಟೇಟಿಗೆ ಏನು ಕೊಟ್ಟರು ಅಂತ ಬೇರೆದವ್ರು ಕೇಳ್ತಾ ಇದ್ದಾರೆ, ಬೆಂಗಳೂರಿಗೆ ಏನು ಕೊಟ್ಟರು ಅಂತೇಳಿ. ಜಾಸ್ತಿ ಬಂದಿರೋದು ಅದರಲ್ಲಿ ಬಿಹಾರ್ ಅನ್ನೋದು ಒಂದು ಹೆಸರು ಮಾತ್ರ ಬಂತು, 4 ಸಾರಿ ಬಂತು ಅದರಲ್ಲಿ. ನಮ್ಮ ಬೇರೆ ಯಾವ ಹೆಸರುಗಳು ಬರಲಿಲ್ಲ ಅನ್ನೋದು. ನಮ್ಮದು ಬೆಂಗಳೂರು ಮುಂದೆ ನ್ಯಾಷನಲ್ ಸ್ಕಿಲ್ ಎಕ್ಸಲೆನ್ಸ್ ಸೆಂಟರ್ನ 5 ಸೆಂಟರ್ಗಳನ್ನ ಘೋಷಣೆ ಮಾಡಿದ್ದಾರೆ. ನನ್ನ ಒಂದೇ ಆಸೆ ಬೆಂಗಳೂರಿಗೂ ಅಂತ ಅದು ನ್ಯಾಷನಲ್ ಸ್ಕಿಲ್ ಎಕ್ಸ್ಚೇಂಜ್ ಸೆಂಟರ್ ಬರಲಿ ಅನ್ನೋದು ನನ್ನ ಆಶಯ ಸರ್. ಅಲ್ಲ ಕೋರೆ ಸರ್, ನನಗೇನು ಅನ್ಸುತ್ತೆ ಕರ್ನಾಟಕದಲ್ಲಿ ಎವ್ರಿ ಇಯರ್ ಎಲೆಕ್ಷನ್ ಮಾಡಿದ್ರೆ, ಎವ್ರಿ ಇಯರ್ ಒಂದು ಎಲೆಕ್ಷನ್ ಮಾಡಿದ್ರೆ ನಮ್ಮ ಹೆಸರುಗಳನ್ನು ಬಜೆಟ್ಗಳಲ್ಲಿ ಕೇಳಿ ಬರ್ಬೋದಾ ಅಂತ. ಕರ್ನಾಟಕ ಒಂದು 4 ಸಲ ಆದರೂ ಇನ್ಸ್ಟೆಡ್ ಆಫ್ 5 years ಎಲೆಕ್ಷನ್ ಕರ್ನಾಟಕದಲ್ಲಿ ವರ್ಷಕ್ಕೊಮ್ಮೆ ಮಾಡಿದ್ರೆ ಇಟ್ ಇಸ್ ಬೆಟರ್ ಅಂತ ಅನ್ಸ್ತಾ ಇದೆ. ಅಂದ್ರೆ ನೀವು 5 ಜನ ಮುಖ್ಯಮಂತ್ರಿಗಳು ಇರ್ಲಿ ಅಂತ ಎರಡೇ ಮಾಡಕ್ಕಾಗ್ತದೆ ಬಜೆಟಲ್ಲಿ ಸರ್. ಆಂಧ್ರ ಪ್ರದೇಶ ಬಜೆಟ್ ಎರಡನೇದಕ್ಕೆ ಗೊತ್ತಾಗಿದೆ. ಈಗ ಇದು ಬಂದಿದೆ. ಯಾಕಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏನಂತಂದರೆ ತಮ್ಮದೇ ಎಲೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗ ಯಾವಾಗ ಈ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ, ಕೊಟ್ಟಿದ್ದಿಲ್ಲ. ಬಟ್ ಇವಾಗ ಕೊಟ್ಟಿದ್ದಾರೆ ಅಂತಂದರೆ ದೇ ಆರ್ ಮೂವಿಂಗ್ ಇನ್ 10 yearsಲ್ಲಿ ಇದು 3.0 ಫುಲ್ ಟೈಮ್ ಬಜೆಟಲ್ಲಿ ಇದು 11 ಬಜೆಟಲ್ಲಿ ಇಟ್ಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಬಜೆಟ್ ಅಂತ ನನ್ನ ಅನಿಸ್ತಾ ಇದೆ. ಎಸ್ಪೆಷಲಿ ಫಾರ್ ಮಿಡ್ಲ್ ಕ್ಲಾಸ್. ನಮ್ಮ ಯಾವುದೋ ಪಾಕೆಟ್ಗಳಿಗೆ ಟಚ್ ಮಾಡದೆ ನಮಗೆ ಹುರಿದುಂಬಿಸಿದ್ದಾರೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಮೇಡಮ್ಗೆ ಕರ್ನಾಟಕದ ಜನತೆ ಪರವಾಗಿ ನಾವು ಆರಿಸಿ ಕಳಿಸಿದ್ದಕ್ಕೂ ತುಂಬ ಧನ್ಯವಾದಗಳು, ಅಭಿನಂದನೆಗಳು.